ಕಡಿಮೆ ರೇಟ್ ಕೊಟ್ಕೊಂಡು ಕಾಂಟ್ರಾಕ್ಟ್ ಲೇಬರ್ ಅಲ್ಲಿ ಯಾವ ಗ್ಯಾರಂಟಿ ಇರೋದಿಲ್ಲ ಅವ್ರಿಗೆ. ಅವತ್ತು ಬಂದ್ರೆ 100-200 ಪಗಾರ ಬರ್ಲಿಕ್ಕೆ ಮಲಗಿಸಿಲ್ಲ ಹಿಂಗೆಲ್ಲ ಬರಬಿದ್ದಾರೆ ಗೊತ್ತಾ. ಇದ್ರ ಬಗ್ಗೆ ನಾವು ಯಾರು ಚಿಂತನೆ ಮಾಡ್ತಾ ಇಲ್ಲ ನಮ್ಮ ಜನ. ಹೀಗಾಗಿ ಇವತ್ತ ಈ ಜಗಳ ನಡೆದವಲ್ಲ ಇವ್ರಿಗೆ ಎಲ್ಲರಿಗೂ ಇವತ್ತ ತೃಣಮೂಲ ಕಾಂಗ್ರೆಸ್ನ AICC ಅಧ್ಯಕ್ಷರು ಬಾಯಿ ಬಿಸ್ಕೊಂಡಿದ್ರೆ ಆರಾಮಾಗಿ ಇಲ್ಲದ ಮಿತ್ರ ಆರಿಸಿ ಬರ್ಬೋದು ಹೇಳಿದ್ರು ನಾವು. ಮತ್ತು ಬರೋದು ಇಲ್ಲ ಆರಿಸಿ ಹಿಂಗೆ ತಿಕ್ಕಾಡಿದವ ಜನಕ್ಕೂ ಸಾಕಾಗ್ಯದ ರೀ. ಅಂತ ಇದೆಷ್ಟು ಅವಕಾಶ ಬಂದಾಗ ತೋರಿಸ್ತಾರೆ. ಲಾಸ್ಟ್ ತೋರಿಸಿದ್ರು ಎಷ್ಟು ಬೇಕಷ್ಟು. ಲೋಕಸಭಾ ಚುನಾವಣೆಗೆ ಅಂತೂ ಮೋದಿ ಅವರು ಬೆವರಿಸ್ಬಿಟ್ರು. 400 ಪಾರ್ ಹೇಳಿದ್ರು. 240 ಮುಟ್ಬೇಕಾದ್ರೆ ಹೇಳಿ ರಾಮಾಯಣ ಆಯ್ತವ್ರು. ಮತ್ತು ಅವ್ರ ಜೋಡಿ ಹೊಂದಾಣಿಕೆ ಹೇಳ್ತಾರೆ. ಅದು ಮತ್ತೆ ಮರ್ತಾರೆ ನಾವು ಇತ್ತೀಚೆಗೆ. ಮತ್ತೆ ಯಾಕಂದ್ರೆ ಕೇಳ್ಬೇಕಾಯ್ತು, ಇದಕ್ಕೆ ಹೊರಗೋಗ್ಬೇಕಾಯ್ತು, ಹೋಗಲಿಲ್ಲ. ಕರ್ನಾಟಕದಲ್ಲಿ ಏನೋ ಕಾಂಗ್ರೆಸ್ ತಂದಾರ ಗ್ಯಾರಂಟಿ ನಮಗೆ ಜನ ಓಟ್ ಹಾಕಿದ್ದಾರೆ. ಮತ್ತು ಇವ್ರು ಸರಿಯಾಗಿ ಆಡಳಿತ ಮಾಡ್ತಾರೆ, ಉದ್ಯೋಗ ಸೃಷ್ಟಿ ಮಾಡ್ತಾರಿಲ್ಲ. ಫ್ರೀ ಎಜುಕೇಶನ್, ಫ್ರೀ ಆರೋಗ್ಯ ಸ್ವಲ್ಪ ಅಲ್ಲಿಟ್ಟಿರೋ ಸಹಾಯ ಮಾಡಾಗಿರ್ತಾರೆ ಅಂತಲ್ಲ. ಆದರೆ ಪೂರ್ವ ಪ್ರಮಾಣದಲ್ಲಿ ಯಾವುದೂ ಇಲ್ಲ. ಹೀಗಾಗಿ ಇವತ್ತು ನಮ್ಮ ಇದೇ ರೀತಿ ಜಾಗೃತವಾಗಿ ಬಾಯ್ ಮಾಡೋದು ಹೋದ್ರೆ ಶಿಕ್ಷಕರು ಅಂತಂದ್ರೆ ನೀವು ಮುಂದಿನ 2022 ಕೊಡೋದು ಭಾಳ ಕಷ್ಟ. ಅದಕ್ಕೆ ಜನರ ಕೆಲಸ ಮಾಡಬೇಕು ಅಂತಂದ್ರೆ ಜನ ಕೆಲಸದೇನು ಇನ್ನೂ ಸಹಿತ ಭಾಳ ಸೂಕ್ಷ್ಮ ವಿಚಾರ ಮಾಡಿದ್ರೆ ಅದು 10% ಜನರ ಹತ್ತು ವಿಚಾರ ಆಯ್ತು. ಇಡೀ ಈ ಕರ್ನಾಟಕದ 7 ಕೋಟಿ ಜನಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ. ಅವತ್ತ ಅವ್ರಿಗೆಲ್ಲರಿಗೂ ಏನು ಬೇಕಾಗಿದೆ, ಉದ್ಯೋಗ ಯಾವ್ದು ಬೇಕಾಗಿದೆ, ಉದ್ಯೋಗಗಳು ಯಾಕಿಲ್ಲ, ಏನಿಲ್ಲ, ಅದೊಂದು ಸೃಷ್ಟಿ ಮಾಡಿದ್ರೆ ಉದ್ಯೋಗ ಆಗ್ತಾವೆ. ಇದ್ರ ಚಿಂತನೆ ನಾವು ಮಾಡ್ತಾ ಇಲ್ಲ. ಅದ ಹಳಿ ಅರ್ಥವ್ಯವಸ್ಥೆ ಮುಂದುವರಿಸಿ ಹೊಂದ್ಬಿಟ್ಟಿದ್ವಿ. ಒಂದಿಷ್ಟು ಏನೋ ಕೊಡೋದು, ಗಿಫ್ಟ್ಗಳನ್ನು ಅದ ಹೇಳಿ ಗ್ಯಾರಂಟಿಗಳು ಕೊಡೋದು. ಈಗ ಗ್ಯಾರಂಟಿಗಳು ಆಗಿದಾವ ಕೊಡೋದು. ಅದಕ್ಕೆ ಮೊದಲ 500,000 ಕೊಡ್ತಿದ್ರು, ಕೊಂಡಾಗಿ ಸುತ್ತಿದ್ರು 2,000 ತರಕಾಲ. ನಂತರ 5 ವರ್ಷ ನಾ ಯಾರು 5 ವರ್ಷ ಅಂದ್ರೆ ಬಂದು 3,000, 5,000 ಹಂಚೋದು ಬಂತು ಹೋಗ್ಬಿಡು, 500,000 ಹಂಚೋದು ಹೋಗ್ಬಿಡು. ಇದೊಂದು ವ್ಯಾಪಾರ ಆಗಿದ್ದು. ಗ್ಯಾರಂಟಿ ವ್ಯಾಪಾರ ಮಾಡೋಲ್ಲ, ಈ ಉದ್ಯೋಗ ಸೃಷ್ಟಿ ಅಂತ ಇರಲಿಲ್ಲ. ಈ ದಿಶೆಯಲ್ಲಿ ಚಿಂತನೆ ಮಾಡಬೇಕಾಗಿದ್ದಂಥ ಕಾಂಗ್ರೆಸ್ ಪಕ್ಷ ಮತ್ತು ಜಾತಿ ಗಣಿತ ಬಗ್ಗೆ ಚಿಂತನೆ ಮಾಡಬೇಕಾಗಿದ್ದ ಕಾಂಗ್ರೆಸ್ ಪಕ್ಷ ಮತ್ತು ಇಲ್ಲಿ ಬಡತನ ಬಗ್ಗೆ ಉತ್ತರ ಕೊಡಬೇಕಾಗಿದ್ದ ಕಾಂಗ್ರೆಸ್ ಪಕ್ಷ ಇವತ್ತು ಅಧ್ಯಕ್ಷರಿಗಾಗಿ ಮತ್ತು ಮುಖ್ಯಮಂತ್ರಿಗಳಿಗೆ ತೆಕ್ಕಾಡೋದನ್ನ ಮಳೆಗೆ ವ್ಯಾಸಂತ ಮಲ್ಲಿಕಾರ್ಜುನ ಖರ್ಗೆ ಅವರ ನೀವು ಬಾಯಿ ಮುಚ್ಚು ಸುಮ್ಮನೆ ಇರ್ಬೇಕಂತ ಹೇಳಿದಾರೆ. ಇದು ಬಾಯಿ ಮುಚ್ತಾರೆ ಬರೆಯಲ್ಲ ನೋಡು ನಾವು ಯಾಕೆಂದ್ರೆ ಸುಲಭ ಬಾಯಿ ಮುಚ್ಚೋದು. ಈಗಾಗಲೇ ಅವರೆಲ್ಲ ಏನಾಗಿದಾರಪ್ಪ ಅಂತಂದ್ರೆ ನಮ್ಮನ್ನು ಗಾಳಿ ಮಾಡ್ತಾರೆ, ಚಿಗಿಲಿರ್ತಾರೆ ಅವರು, ಕಷ್ಟ ಅಲ್ಲ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. S60 ರಕ್ತ ಕೈಗಳಲ್ಲಿ ಬಂದಿರು.